ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಇವತ್ತು ಮನೆಯಲ್ಲೇ ಆಲೂಗೆಡ್ಡೆಯಿಂದ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡೋಣ. 2 ಆಲೂಗೆಡ್ಡೆ ತಗೊಂಡಿದ್ದೀನಿ ನಾನು. ಆಲೂಗೆಡ್ಡೆನ ನೀಟಾಗಿ ಎಲ್ಲ ತೊಳೆದು ಬಿಡೋಣ. ತೊಳೆದು ಸಿಪ್ಪೆನ ನೀಟಾಗಿ ತಕ್ಕೊಬಿಡೋಣ. ಇವಾಗ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಇದನ್ನ, ಹಾಗಾಗಿ ಇದನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತೆ ಇವಾಗ ನಾವು ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ನೆನೆಸಿಟ್ಬಿಡೋಣ. ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು. ಎಣ್ಣೆ ಮತ್ತೆ ಉಪ್ಪು ಎರಡು ಮಿಕ್ಸ್ ಮಾಡಿಬಿಡೋಣ ನಾವು. ಇವಾಗ ಸ್ವಲ್ಪ ನೀರು ಹಾಕಂತ ಇದನ್ನ ಚಪಾತಿ ಹಿಟ್ಟಿನಕ್ಕಿಂತನೂ ಸ್ವಲ್ಪ ಗಟ್ಟಿ ಬರ್ಬೇಕು. ಅದಕ್ಕೆ ನಾವು ಕಲಿಸ್ಬಿಡೋಣ ಇವಾಗ ಹಿಟ್ಟನ್ನ. ನೋಡಿ, ಈ ಥರ ಆಗ್ಬೇಕಿದು. ತೀರ ಮೆತ್ತಗೂ ಆಗಬಾರ್ದು, ಗಟ್ಟಿ ಇರಬೇಕು ಹಿಟ್ಟು. ಈ ಥರ ನಾವು ಕಲಿಸ್ಬಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಇದನ್ನು ಒಂದು 10 ನಿಮಿಷ ಸೈಡಿಗೆ ಎತ್ತಿಟ್ಬಿಡ್ಬೇಕು ನಾವು. ಹಾಗಾಗಿ ಒಂದು ಪಾತ್ರೆ ತಗೊಂಡು ಮುಚ್ಚಿಬಿಡ್ತಾ ಇದ್ದೀನಿ ನಾನು. ಪ್ಲೇಟ್ ಸಹಾಯದಿಂದ ಮುಚ್ಚಿಬಿಡೋಣ. ಮುಚ್ಚಿ ಸೈಡಿಗೆ ಇಟ್ಟು ಇವಾಗ ನಾವೇನು ಸಿಪ್ಪೆ ತೆಗೆದಿಟ್ಟಿದ್ವಲ್ಲ ಆಲೂಗೆಡ್ಡೆನ ನೀಟಾಗಿ ತುರ್ಕೊಬಿಡೋಣ. ಇವಾಗ ನಾವು ನಮಗದು ಸಣ್ಣ ತಿಳುಲ್ ಬೇಕು, ನಾವು ಬೇಯಿಸ್ಕೊಂಡಿಲ್ಲ. ಇದು ಹಸಿ ಆಲೂಗೆಡ್ಡೆನೇ ತಗೊಂಡಿರೋದಲ್ಲ, ಹಾಗಾಗಿ ತುರಿಬೇಕಾಗುತ್ತೆ ಇದು. ಎಲ್ಲ ನೀಟಾಗಿ ತುರ್ಕೊಂಡು ಇದನ್ನ ನೀರಲ್ಲಿ ತೊಳಿಬೇಕು. ಅಂದರೆ ಒಂದ್ಸಲಿ ಎಲ್ಲ ತೊಳೆದ್ರೆ ಸಾಕಾಗಲ್ಲ ಇದು, ಯಾಕಂದರೆ ಅದರಲ್ಲಿ ಒಂದು ಸ್ವಲ್ಪ ವೈಟ್ ಅಂಶ ಥರ ಇರುತ್ತಲ್ಲ, ಚೆನ್ನಾಗಲ್ಲ ಅದು ಸ್ನ್ಯಾಕ್ಸ್ ಮಾಡೋಕ್ಕೆ ಅಂತ. ಗರಿ ಬರಲ್ಲ, ರೋಸ್ಟ್ ಬರಲ್ಲ ಅದು. ಇದೇ ಥರ ನಾವು ಒಂದು 2-3 ಸರಿ ತೊಳಿಬೇಕು. ಇದನ್ನ ಚೆನ್ನಾಗಿ ತೊಳೆದ್ಬಿಡಿ. ಚಂದ ತೊಳೆದು ನೀರನ್ನು ಪೂರ್ತಿಯಾಗಿ ಹಿಂಡ್ಬೇಕು. ಇದನ್ನ ನೀರಿನ ಅಂಶ ಇರಬಾರ್ದು ಇದರಲ್ಲಿ. ನೋಡಿ, ಈ ಥರ ಹಿಂಡಿ ಹಾಕೊಂಡಿದ್ದೀನಿ ನಾನು. ನೀರನ್ನ ಪೂರ್ತಿ ಬಗ್ಸಿ ಹಿಂಡಿದ್ದೀನಿ. ಈ ಥರ ಹಾಕ್ಕೋಬೇಕು. ಇವಾಗ ನಾನು ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇವಾಗ ಖಾರದ್ದು ಪೇಸ್ಟ್ ಹಾಕ್ಕೊಂತ ಇದ್ದೀನಿ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ನಾನು. ಸ್ವಲ್ಪ ನೀವು ಸಣ್ಣ ಕೊಚ್ಚು ಬೇಕಾದ್ರೂ ಹಾಕೋಬೋದು, ನಾನು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಈರುಳ್ಳಿ ಹಾಕಿದ್ರು ಚೆನ್ನಾಗಿದೆ. ಈರುಳ್ಳಿ ಬೇಡ ಅಂದರೆ ಬಿಡ್ಬೋದು. ನಾನು ಅಂದರೆ ಈರುಳ್ಳಿ ಇದ್ದರೆ ಚೆನ್ನಾಗುತ್ತೆ ಅಂತ ಸ್ವಲ್ಪ ಈರುಳ್ಳಿ ಹಾಕಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ದೀನಿ ಸ್ವಲ್ಪ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಬೇಕಂದರೆ ಗರಂ ಮಸಾಲ ಪೌಡ್ರ್ ಇದ್ದರೆ ಹಾಕೋಬೋದು. ನಾನು ಸ್ವಲ್ಪ ಕೊತ್ತಂಬರಿ ಜೀರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಡೋಣ. ನಾನಿಲ್ಲಿ ಉಪ್ಪು ಹಾಕ್ತಾ ಇಲ್ಲ ಇವಾಗ, ಯಾಕಂದರೆ ಅದು ನೀರು ಬಿಡುತ್ತೆ ಅಂತ. ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಏನು ಚಪಾತಿ ಹಿಟ್ಟು ನೆನೆಸಿಟ್ಕೊಂಡಿದ್ನಲ್ಲ, ಆ ಹಿಟ್ಟನ್ನು ಉತ್ಕೋಬೇಕು. ಚಪಾತಿ ಆಕಾರಕ್ಕೆ ಉತ್ಕೊಬಿಡೋಣ. ನಾನೊಂದು 3 ಚಪಾತಿ ತಗೊಳ್ತೀನಿ. ಇಲ್ಲಿ 3 ಚಪಾತಿನ ಒಂದೇ ಅಳತೆ ಮಾಡಿ ಇಟ್ಕೊಳ್ತೀನಿ ನಾನು. ಈ ಥರ ಎಲ್ಲ ನಾನು ಬಿಲ್ಲೆ ಮಾಡಿ ಮೊದಲೇ ಎತ್ತಿಟ್ಕೊಬಿಡ್ತೀನಿ ನಾನು. ಇವಾಗ ನಾನು ಅದನ್ನ ಉದ್ದಕ್ಕೆ ರೆಡಿ ಮಾಡ್ಕೋಬೇಕು. ಮೂರಾದರೆ ಸಾಕಾಗುತ್ತೆ ಇಲ್ಲಿ. ನಾನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಉತ್ತೀನಿ. ಬರೀ ಹಾಗೆ ಆದರೆ ಸ್ವಲ್ಪ ಮೆತ್ತಗೆ ಅನಿಸುತ್ತೆ ಅಂತ ಒಣ ಹಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗುತ್ತೆ ಉದ್ಲಿಕ್ಕೂ ಅಂತ. ಸ್ವಲ್ಪ ಚಪಾತಿನ ಸ್ವಲ್ಪ ತೆಳ್ಳಗೆ ಉತ್ಕೋಬೇಕು. ಇದನ್ನ ದಪ್ಪ ಆದರೆ ಅಷ್ಟು ಚೆನ್ನಾಗಲ್ಲ ಅಂತ. ಇದೇ ಥರ ನಾನೇನು 3 ಬೆಲ್ಲೆ ಮಾಡ್ಕೊಂಡಿದ್ದಲ್ಲ, ಆ 3 ಇದೇ ಥರ ಉತ್ಕೊಬಿಡೋಣ ನಾವು.
ಇದೇ ಥರ ಎಲ್ಲ ಚಪಾತಿನೂ ಕೂಡ ನಾವು ಉದ್ದೋಣ. ನಾನು ಮೂರನ್ನು ಕೂಡ ಉಡ್ತಾ ಇದ್ದೀನಿ. ಇವಾಗ ಮೂರನ್ನು ಸೈಡಿಗೆ ಎತ್ತಿಟ್ಟು ಇವಾಗ ಇದಕ್ಕೆ ಚಪಾತಿ ಮೇಲೆ ನಾವೇನು ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ಅವಾಗ ಅದನ್ನ ಹಾಕಬೇಕು. ಹಾಗಾಗಿ ಅವಾಗ ನಾನು ಉಪ್ಪು ಹಾಕಿರ್ಲಿಲ್ಲಲ್ಲ, ಇವಾಗ ಉಪ್ಪು ಹಾಕಿ ನಾನು ಅದನ್ನು ನೀಟಾಗಿ ಕೈ ಆಡ್ತಾ ಇದ್ದೀನಿ ನೋಡಿ. ಇವಾಗ ನಾನು ಒಂದು ಚಪಾತಿ ಹಾಕ್ಕೊಂಡು ಆ ಚಪಾತಿ ಮೇಲೆ ಏನು ಮಿಶ್ರಣ ಮಾಡಿಟ್ಕೊಂಡಿದ್ವಲ್ಲ ನಾವು ಆಲೂಗೆಡ್ಡೆ ಇದನ್ನೆಲ್ಲ ಮಸಾಲ ಹಾಕಿ ಅದನ್ನೆಲ್ಲ ನೀಟಾಗಿ ಹಾಕಿಬಿಡೋಣ ಇದಕ್ಕೆ. ಇವಾಗ ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕ್ತಾ ಇದ್ದೀನಿ ನಾನು. ಚಪಾತಿ ಹಾಕಿ ಸೈಡೆಲ್ಲ ನೀಟಾಗಿ ಹಬ್ಬತ್ಬಿಡಿ. ಹಬ್ಬತ್ಲಿಲ್ಲ ಅಂದರೆ ಅದು ಸೈಡೆಲ್ಲ ಹೊರಟು ಬರುತ್ತೆ ಅಂತ. ಮತ್ತೆ ಇವಾಗ ಮತ್ತೆ ಉಳಿದಿರೋ ಮಿಶ್ರಣನ ಮತ್ತೊಂದು ಹಾಕ್ತಾ ಇದ್ದೀನಿ ನಾನು. ತುಂಬ ರುಚಿಯಾಗಿರುತ್ತೆ, ಒಮ್ಮೆ ಮಾಡಿ ನೋಡಿ ನೀವು. ಈ ಥರ ಹಾಕಿ ಇವಾಗ ಮತ್ತೊಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆನಲ್ಲ ಚಪಾತಿನ ಅದನ್ನು ಹಾಕ್ಬಿಡೋಣ. ಇವಾಗ ಇದನ್ನು ಹಾಕಿ ಹಬ್ಬತ್ಬಿಡಿ. ಇದನ್ನ ನಾನು ಹವೆಯಲ್ಲಿ ಬೇಯಿಸ್ಬೇಕು, ಹಾಗಾಗಿ ಸ್ವಲ್ಪ ಹೆಸರು ಕಾಯಕ್ಕಿಟ್ಟಿದ್ದೆ. ಇವಾಗ ನೋಡಿ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಹಾಕಿ ನೀಟಾಗಿ ಅದನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಬಿಡ್ಬೇಕು ಇದನ್ನ. ನೋಡಿ ಇವಾಗ ಈ ಥರ ಬೆಂದಿದೆ ಇದು. ಇವಾಗ ಇದನ್ನ ನಾನು ತೆಗೆದು ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟರೆ ಕಟ್ ಮಾಡೋಕ್ಕೆ ಚೆನ್ನಾಗುತ್ತೆ ಅಂತ. ಇವಾಗ ನೋಡಿ ನಾನು ಈ ಥರ ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ನ್ಯಾಕ್ಸ್ ಮನೆಯಲ್ಲೇ ಮಾಡ್ಕೊತಿಂದ್ರೆ ತುಂಬ ರುಚಿಯಾಗಿರುತ್ತೆ. ನಾವು ಬೇಕಂದಾಗ ಮಾಡ್ಕೋಬೋದು. ಇದು ಅಂಗಡಿಯಿಂದ ಹೋಗಿ ತಂದು ತಿನ್ನೋ ಅಷ್ಟು ಟೈಮ್ ಇರಲ್ಲ ಒಂದೊಂದ್ಸಲಿ. ಹಂಗಾಗಿ ಇವಾಗ ನಾನು ಮೈದಾ ಹಿಟ್ಟು ತಗೊತಾ ಇದ್ದೀನಿ ಸ್ವಲ್ಪ, 1-2 ಸ್ಪೂನು. ಇದನ್ನ ನೀರು ಹಾಕಿ ಸ್ವಲ್ಪ ತೆಳ್ಳುವಾಗಿ ಕಲಿಸ್ಕೊಬಿಡೋಣ ನಾವು. ತೆಳ್ಳಗಿರ್ಬೇಕಿದು ನೋಡಿ, ಅದಕ್ಕೆ ಬರ್ಬೇಕಿತ್ತು, ತೆಳ್ಳಗಿರ್ಬೇಕು. ಇವಾಗ ನಾನು ಇದರಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಫಸ್ಟ್ ಈ ಸೈಡು. ಈ ಥರ ಇದರಲ್ಲಿ ಅದ್ದಿ ಎಣ್ಣೆ ಕಾದಿದೆ, ಅದಕ್ಕೆ ಬಿಡ್ತಾ ಇದ್ದೀನಿ ನೋಡಿ. ಈ ಥರ ನೀಟಾಗಿ ಎಲ್ಲ ಬಿಟ್ಬಿಡಿ. ಒಂದೊಂದನ್ನೇ ನೀಟಾಗಿ ಎಣ್ಣೆಗೆ ಇದು ಮಾಡಿ ಬಿಡಿ. ಎಣ್ಣೆ ಕಾಯ್ಬೇಕಾದ್ರೆ ಸ್ವಲ್ಪ ದೊಡ್ಡಕ್ಕಿರಲಿ, ಆಮೇಲೆ ಸ್ವಲ್ಪ ಸಣ್ಣ ಮಾಡಬೇಕು, ಯಾಕಂದರೆ ಒಳಗಡೆನೂ ಬೇಯಬೇಕಲ್ಲ ಅದು. ಹಾಗಾಗಿ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಳ್ರಿ ಉರಿ. ನೋಡಿ ಈ ಥರ ತಿರುಗಿ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಕಲರ್ ಚೇಂಜ್ ಆಗಿದೆಯಲ್ಲ ಇದು. ಈ ಥರ ಬರಬೇಕಿದು. ಕಲರ್ ಚೇಂಜ್ ಆಗಿದೆ, ನೋಡೋಕ್ಕೂ ಗರಿ ಗರಿ ಆಗಿದೆ. ಇದು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ಥರ ಇದೆ. ಈಗ ಆಲೂಗೆಡ್ಡೆ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು. ಒಮ್ಮೆ ನೀವು ಮಾಡಿ ನೋಡಿ, ತುಂಬ ರುಚಿ ಇರುತ್ತೆ. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದಾದ ಆಲೂಗೆಡ್ಡೆಯ ಸ್ನ್ಯಾಕ್ಸ್ ರೆಡಿ ಇದೆ.